ಜೆಡಿಎಸ್ ನಾಯಕತ್ವ ಕೊರತೆ ನೀಗಿಸಲು ಎಚ್ಡಿಕೆ ಮಾಸ್ಟರ್ ಪ್ಲಾನ್ ಮಾಡಿದ್ದಾರೆ. ನೂತನ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಆಯ್ಕೆ ಸಾಧ್ಯತೆ ಅಂತ ಹೇಳಲಾಗ್ತಿದೆ. ಜೆಡಿಎಸ್ ನಾಯಕತ್ವ ಕೊರತೆ ನೀಗಿಸಲು ಇದೀಗ ಎಚ್ಡಿ ಕುಮಾರಸ್ವಾಮಿ ಅವರು ಮಾಸ್ಟರ್ ಪ್ಲಾನ್ ಮಾಡಿಕೊಂಡಿದ್ದಾರೆ. ನೂತನ ಸಾರಥಿಯಾಗಿ ನಿಖಿಲ್ ಕುಮಾರಸ್ವಾಮಿ ಅವರನ್ನ ಆಯ್ಕೆ ಮಾಡುವ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಿದೆ. ಒಂದ್ ಕಡೆ ನಿಖಿಲ್ಗೆ ಪಟ್ಟ ಕಟ್ಟುವ ಮೊದಲೇ ಜಿಟಿಡಿಯನ್ನ ಮನವೊಲಿಸುವ ಟಾಸ್ಕ್ ಕೂಡ ಕೊಟ್ಟಿದ್ದಾರಂತೆ. ಜಿಟಿ ದೇವೇಗೌಡ ಅವರು ಕೂಡ ಒಂದ್ ಕಡೆ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಜಿಡಿಎಲ್ಪಿ ನಾಯಕನ ಸ್ಥಾನ ಸಿಗದ ಕಾರಣ ಇದೀಗ ಜಿಟಿ ದೇವೇಗೌಡರು ಅವರು ಕೂಡ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಜೆಡಿಎಸ್ ವರಿಷ್ಠರ ವಿರುದ್ಧ ಅಸಮಾಧಾನವನ್ನ ಹೊಂದಿದ್ದಾರೆ ಜಿಟಿಡಿ. ಇದೀಗ ಜಿಟಿ ದೇವೇಗೌಡರ ಮನವೊಲಿಕೆ ಟಾಸ್ಕ್ ಅನ್ನ ಎಚ್ಡಿ ಕುಮಾರಸ್ವಾಮಿ ಅವರು ಕೊಟ್ಟಿದ್ದಾರೆ. ಬೈ ಎಲೆಕ್ಷನ್ ಸಂದರ್ಭದಲ್ಲಿ ಯಾವಾಗ ಜೆಡಿಎಸ್ ನಾಯಕತ್ವ ಕೊರತೆ ನೀಗಿಸಲು ಎಚ್ಡಿಕೆ ಇದೀಗ ಮಾಸ್ಟರ್ ಪ್ಲಾನ್ ಅನ್ನ ಮಾಡಿಕೊಂಡಿದ್ದಾರೆ. ಜಿಟಿ ದೇವೇಗೌಡರಿಗೆ ಮನವೊಲಿಸುವ ಟಾಸ್ಕ್ ಅನ್ನ ಎಚ್ಡಿಕೆ ಕೊಟ್ಟಿದ್ದಾರೆ. ಯಾಕಂತ ಅಂದ್ರೆ ಬೈ ಎಲೆಕ್ಷನ್ ಸಂದರ್ಭದಲ್ಲೂ ಕೂಡ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಚನ್ನಪಟ್ಟಣದಲ್ಲಿ ಸ್ಪರ್ಧೆ ಮಾಡ್ತಾರೆ ಎನ್ನುವ ವಿಚಾರ ಗೊತ್ತಾಯ್ತು. ಆ ಸ್ಪರ್ಧೆಗೆ ಪ್ರಚಾರಕ್ಕೆ ಜಿಟಿ ದೇವೇಗೌಡರನ್ನ ಕರೆದಿರ್ಲಿಲ್ಲ. ಅವಾಗ್ಲೂ ಕೂಡ ಅವರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ರು. ಯಾವಾಗ ಬೈ ಎಲೆಕ್ಷನ್ ರಿಸಲ್ಟ್ ಬಂದ ಸಂದರ್ಭದಲ್ಲಿ ಯಾವಾಗ ನಿಖಿಲ್ ಕುಮಾರಸ್ವಾಮಿ ಸೋತಿದ್ದಾರೆ ಅಂತ ಗೊತ್ತಾಯ್ತು, ಆವಾಗ ಕೂಡ ಜಿಟಿ ದೇವೇಗೌಡರು ಹೇಳಿದ್ರು, ನನ್ನ ಪ್ರಚಾರಕ್ಕೆ ಕರೆದಿರ್ಲಿಲ್ಲ, ಆದ್ರೂ ಕೂಡ ನಿಖಿಲ್ ಸೋತಿದ್ದು ನನಗೆ ಬೇಸರವಾಗಿದೆ, ಮುಂದೆ ಅವರಿಗೆ ಒಳ್ಳೆಯ ಭವಿಷ್ಯವಿದೆ ಅಂತ ಹೇಳಿ ಜಿಟಿ ದೇವೇಗೌಡರು ಹೇಳಿದ್ರು. ಇದೀಗ ಜೆಡಿಎಸ್ ವರಿಷ್ಠರ ವಿರುದ್ಧ ಅಸಮಾಧಾನವನ್ನ ಜಿಟಿಡಿ ಇಟ್ಟಿರೋದ್ರಿಂದ ಅವರಿಗೆ ಫಸ್ಟ್ ಮನವೊಲಿಸಿ ನಂತರ ನಿಖಿಲ್ ಕುಮಾರಸ್ವಾಮಿಗೆ ಸಾರಥಿಯ ಪಟ್ಟ ಕಟ್ಟುವ ಸಾಧ್ಯತೆ ಕಂಡು ಬರ್ತಾ ಇದೆ. ಮಾಜಿ ಸಚಿವ ಸಾರಾ ಮಹೇಶ್ ಹಾಗೂ ಸಿಎಸ್ ಪುಟ್ಟರಾಜ್ಗೆ ಎಚ್ಡಿಕೆ ಟಾಸ್ಕ್ ಒಂದನ್ನು ಕೊಟ್ಟಿದ್ದಾರೆ. ಜಿಟಿಡಿ ಅಸಮಾಧಾನದಿಂದ ಜೆಡಿಎಸ್ಗೆ ಸಾಕಷ್ಟು ಡ್ಯಾಮೇಜ್ ಆಗ್ತಾ ಇರುವ ಹಿನ್ನೆಲೆಯಲ್ಲಿ ಅವರನ್ನ ಮನವೊಲಿಸಬೇಕು ಅಂತ ಹೇಳಿ ಈ ಇಬ್ಬರು ನಾಯಕರಿಗೆ ಎಚ್ಡಿ ಕುಮಾರಸ್ವಾಮಿ ಒಂದು ಟಾಸ್ಕ್ ಅನ್ನ ಕೊಟ್ಟಿದ್ದಾರೆ. ಇನ್ನಾದ್ರೂ ಸರಿಯಾಗಿಲ್ಲ ಅಂದ್ರೆ ಮುಂದೆ ಪಕ್ಷಕ್ಕೆ ನಾಯಕತ್ವ ಕೊರತೆ ಎದ್ದು ಕಾಣುವ ಸಾಧ್ಯತೆ ಇದೆ. ಹಾಗಾಗಿ ಜಿಟಿಡಿ ಮನವೊಲಿಸಲು ಪ್ರಯತ್ನವನ್ನ ನಡೆಸ್ತಾ ಇದ್ದಾರೆ ಎಚ್ಡಿ ಕುಮಾರಸ್ವಾಮಿ ಅವರು. 2 ದಿನಗಳಲ್ಲಿ ಯಾವಾಗ ಬೇಕಾದ್ರೂ ಜಿಟಿಡಿ ಜೊತೆ ಮಾತುಕತೆ ಮಾಡುವ ಸಾಧ್ಯತೆ ಕೂಡ ಇದೆ ಅಂತ ಹೇಳಲಾಗ್ತಾ ಇದೆ. ಜಿಟಿಡಿ ಜೊತೆ ಸಾರಾ ಮಹೇಶ್ ಹಾಗೂ ಪುಟ್ಟರಾಜು ಇಬ್ರು ಕೂಡ ಮಾತುಕತೆಯನ್ನ ನಡೆಸಿ ಇದೀಗ ಜೆಡಿಎಸ್ ನಲ್ಲಿ ಒಂದು ಏನು ಭಿನ್ನಾಭಿಪ್ರಾಯ ಎದ್ದು ಕಾಣ್ತಾ ಇದೆ ಅದನ್ನ ಸರಿಪಡಿಸಿಕೊಂಡು ಹೋಗ್ಬೇಕು. ಇವರನ್ನ ಮನವೊಲಿಸಿದ್ರೆ ಮುಂದಿನ ದಿನಗಳಲ್ಲಿ ಜೆಡಿಎಸ್ಗೆ ಯಾರಾಗ್ತಾರೆ ಸಾರಥಿ, ನಿಖಿಲ್ ಕುಮಾರಸ್ವಾಮಿಯನ್ನ ಸಾರಥಿ ಮಾಡಬೇಕು ಅಂತ ಅಂದ್ರೆ ಎಲ್ಲರೂ ಕೂಡ ಒಂದಾಗಿ ಇರಬೇಕು. ಇವರು ಬೇರೆ ತರ ಸ್ಟೇಟ್ಮೆಂಟ್ ಕೊಟ್ಟು ಬೇರೆಯವರು ಇನ್ನೊಂದ್ ತರ ಸ್ಟೇಟ್ಮೆಂಟ್ ಕೊಟ್ರೆ ನಮ್ಮ ಪಕ್ಷದಲ್ಲಿ ಎದ್ದು ಕಾಣ್ತಾ ಇರುವ ಬಿರುಕು ವಿರೋಧ ಪಕ್ಷದವರಿಗೆ ಒಂಥರ ಅಸ್ತ್ರವಾಗಿ ಸಿಗಬಾರ್ದು ಅಂತ ಹೇಳಿ ಈ ರೀತಿಯ ಒಂದು ತೀರ್ಮಾನವನ್ನ ಇದೀಗ ಎಚ್ಡಿ ಕುಮಾರಸ್ವಾಮಿ ಅವರು ಮಾಡಿದ್ದಾರೆ. ಹಾಗಾಗಿ ಜಿಟಿ ದೇವೇಗೌಡರಿಗೆ ಸಾರಾ ಮಹೇಶ್ ಹಾಗೂ ಪುಟ್ಟರಾಜು ಜೊತೆ ಮಾತುಕತೆ ನಡೆಸಿ ಮನವೊಲಿಸುವ ಪ್ರಯತ್ನವನ್ನ ಮಾಡ್ತಿದ್ದಾರೆ. ಅಶ್ವವೇಗ ಇಂಗ್ಲಿಷ್ ನ್ಯೂಸ್ coming soon. Your channel, your voice, your trust.